ಸ್ವಲ್ಪ ಸಮಯ ನಾವು ವೈಯಕ್ತಿಕ ಪ್ರಾರ್ಥನೆ ಬಗ್ಗೆ ಸ್ವಲ್ಪ ವಿಷಯಗಳನ್ನ ನಾವು ಧ್ಯಾನ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ನೋಡೋಣ. ಎಲ್ಲರೂ ಕೂಡ ವೈಯಕ್ತಿಕ ಪ್ರಾರ್ಥನೆ ಮಾಡುವವರೇ, ಆದರೂ ಕೂಡ ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ. ಸ್ವಲ್ಪ ಹಲ್ಲೆಲೂಯಾ ಹೇಳ್ತೀವಿ, ಸ್ವಲ್ಪ ಬೈಬಲ್ ಓದ್ತೀವಿ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀವಿ, ಆ ರೀತಿ ಎಲ್ಲ ಮಾಡಿ ಬರ್ತೀವಿ. ಆದರೂ ಕೂಡ ಕೆಲವೊಂದು ಪಾಯಿಂಟ್ಸ್ಗಳು ನಮ್ಮ ಮೈಂಡಲ್ಲಿ ಇದ್ರೆ ನಮಗೆ ಈಸಿಯಾಗಿ ದೇವರಿಗೆ ಕನೆಕ್ಟ್ ಆಗಿ ನೀವೊಂದು 4-5 ಗಂಟೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದನ್ನ ಒಂದು ಅರ್ಧ ಗಂಟೆಯಲ್ಲೇ ನೀವು ಮಾಡಿ ಬರ್ಬೋದು. ಅಷ್ಟು ಅದರಿಂದ ಈ ಪಾಯಿಂಟ್ಸ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಎಕ್ಸಾಕ್ಟ್ಲಿ ಇದನ್ನೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ದೀಸ್ ಪಾಯಿಂಟ್ಸ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಪರ್ಸನಲ್ ಡಿವೋಷನ್. ಮೊದಲನೇದಾಗಿ ನಾವು ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗ ಅದು ನಮ್ಮ ಮೈಂಡಲ್ಲಿ ಇರಬೇಕು. ವಿಮೋಚನಾ ಕಾಂಡ 33:11 ನಮ್ಮ ಮೈಂಡಲ್ಲಿ ಯಾವಾಗಲೂ ಇರಲಿ. ಮೋಶೆ ಯಾವ ರೀತಿಯಲ್ಲಿ ಒಂದು ಗೆಳೆಯನ ಜೊತೆ ಮಾತಾಡ್ತಾ ಇದ್ನೋ ಅದೇ ರೀತಿ ನಾನು ಮತ್ತು ದೇವರು ಮಾತಾಡುವಂಥದ್ದಾಗಿದೆ ಒಂದು ವೈಯಕ್ತಿಕವಾದ ಪ್ರಾರ್ಥನೆ. ಎಕ್ಸಡಸ್ 33:11 ಅದೊಂದು ವಾಕ್ಯ ಓದೋಣ ನಾವು. ವಿಮೋಚನಾ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯ. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡ್ತಿದ್ರು. ಎಲ್ಲಿ ಅಂದ್ರೆ ಆ ಒಂದು ದೇವದರ್ಶನದ ಗುಡಾರದ ಒಳಗಡೆ ಮೋಶೆ ಹೋದಾಗ ಮೋಶೆ ಜೊತೆಯಲ್ಲಿ ದೇವರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರು ಅಂದ್ರೆ ಫ್ರೆಂಡ್ಸ್ ಇಬ್ರು ಮಾತಾಡೋ ರೀತಿನಲ್ಲಿ. ಅಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ನಥಿಂಗ್ ಇಸ್ ಹಿಡನ್ ದೇರ್. ಅಲ್ಲಿ ಅಡಗಿಸಿಟ್ಕೊಳ್ಳುವಂಥ ವಿಷಯ ಏನೂ ಇಲ್ಲ. ಅಲ್ಲಿ ನಥಿಂಗ್ ಟು ಜಸ್ಟಿಫೈ ದೇರ್. ಅಲ್ಲಿ ಯಾವುದು ಜಸ್ಟಿಫಿಕೇಶನ್ ಇರೋದಿಲ್ಲ. ನಾವೆಷ್ಟೋ ಬಾರಿ ದೇವ್ರ ಮುಂದೆ ಕೆಲವೊಂದನ್ನು ಅಡಗಿಸಿಟ್ಕೊಳ್ತೀವಿ, ಅಥವಾ ಕೆಲವೊಂದನ್ನು ಸಮರ್ಥಿಸ್ಕೊಳ್ತೀವಿ, ಅಥವಾ ಒಂದು ಮೆಕ್ಯಾನಿಕಲ್ ವೇನಲ್ಲಿ ನಾವು ದೇವ್ರ ಜೊತೆನಲ್ಲಿ ಮಾತಾಡ್ತೀವಿ, ಯಾಂತ್ರಿಕವಾಗಿ ಮಾತಾಡ್ತೀವಿ. ಯಾಂತ್ರಿಕವಾಗಿ ಅಂತ ಹೇಳುವಾಗ ಸ್ವಲ್ಪ ಟೈಮ್ ಹಲ್ಲೆಲೂಯಾ ಹೇಳೋದು, ಆಮೇಲೆ ಸ್ವಲ್ಪ ಬೈಬಲ್ ಓದೋದು, ಆಮೇಲೆ ಒಂದು ಹಾಡು ಹೇಳೋದು, ಆಮೇಲೆ ಅವರಿಗೆ ಇವರಿಗೆ ಅಂತ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡೋದು, ಬರ್ತಾ ಇರೋದು. ಇಟ್ಸ್ ಓನ್ಲಿ ಮೆಕ್ಯಾನಿಸಮ್. ಅದರಿಂದ ಏನಾದರೂ ನಮಗೆ ಪ್ರಯೋಜನ ಇದೆಯಾ ಕೇಳಿದ್ರೆ ಏನು ಪ್ರಯೋಜನ ಏನಿಲ್ಲ, ಅಷ್ಟೊಂದು ಏನೂ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಫ್ರೆಂಡ್ ಜೊತೆಗೆ ಮಾತಾಡುವಾಗ ಆಗುವ ಆ ಒಂದು ಫೀಲಿಂಗ್ ನಮಗೆ ಬರೋದಿಲ್ಲ. ಏನೋ ನಮ್ಮ ಖುಷಿ, ನಾವು ಮಾಡಿದ್ದೀವಿ ಸ್ವಲ್ಪ ಟೈಮ್ ಇವತ್ತು ಪರ್ಸನಲ್ ಪ್ರೇಯರ್ ಮಾಡಿದ್ದೀವಿ ಅಂತ ಆಗುತ್ತೆ. ಆದ್ರಿಂದ ಆ ರೀತಿ ಆಗೋದು ಬೇಡ. ಗೆಳೆಯನ ಜೊತೆಗೆ ಮಾತಾಡುವಾಗ ಆಗುವ ಆ ಒಂದು ಅನುಭವಕ್ಕೆ ನಾವು ಬರಬೇಕು. ಅದಕ್ಕೆ ಬೇಕಾದಂಥ ಒಂದು ಫ್ಯೂ ಪಾಯಿಂಟ್ಸ್. ಫಸ್ಟ್, ನಾವು ದೇವರ ಸಾನ್ನಿಧ್ಯಕ್ಕೆ, ಆ ದೇವ ದರ್ಶನದ ಗುಡಾರ, ಆ ಒಂದು ಪರ್ಸನಲ್ ಡಿವೋಷನ್ಗೆ ನಾವು ಹೋಗುವಾಗ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕಾರ್ಯ ಏನು ಅಂದ್ರೆ ಎಕ್ಸಾಮಿನೇಷನ್ ಆಫ್ ದ ಕಾನ್ಷಿಯನ್ಸ್. ನಮ್ಮ ಮನಸ್ಸಾಕ್ಷಿಯನ್ನ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಮೋಸ್ಟ್ ಆಫ್ ದ ಟೈಮ್ ವಿ ಗೋ ಸಿಟ್ ಸ್ಟಾರ್ಟ್ ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ 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 ಹಲ್ಲೆಲೂಯಾ, ಅಥವಾ ಟಂಗ್ಸ್ ಆದ್ರೆ ಟಂಗ್ಸ್ ಯಾವುದೋ ಒಂದು ಮಾಡ್ತೀವಿ. ದೆನ್ ವಿಲ್ ಕಂಟಿನ್ಯೂ ಲೈಕ್ ದಟ್. ಆದ್ರೆ ಮನಸ್ಸಾಕ್ಷಿಯನ್ನ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಾ? ಆಮ್ ಐ ಟ್ರೂಲಿ ಎಕ್ಸಾಮಿನಿಂಗ್ ಮೈ ಕಾನ್ಷಿಯನ್ಸ್? ಯಾಕೆ ಅಂದ್ರೆ ಈ ಫ್ರೆಂಡ್ ಹೋಲಿ ಸ್ಪಿರಿಟ್ ದೇವರು ನಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡುವಾಗ ಅದು ನಮಗೆ ಅರ್ಥ ಆಗ್ಬೇಕಾದ್ರೆ ನಮ್ಮ ಮನಸ್ಸಾಕ್ಷಿ ಕ್ಲೀನ್ ಆಗಿರ್ಬೇಕು. If your conscience is not clear before God, you cannot hear the voice of
ಯುವರ್ ಫ್ರೆಂಡ್ ಹೋಲಿ ಸ್ಪಿರಿಟ್. ದೇವರು ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ನನಗೆ ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆ ಬೋರ್ ಆಗ್ತಾ ಇದೆ. ಯಾಕೆ ಅಂದ್ರೆ ಕಾರಣ, ಯು ಆರ್ ನಾಟ್ ಕ್ಲಿಯರ್ ಇನ್ ಯುವರ್ ಕಾನ್ಷಿಯನ್ಸ್. ಮನಸ್ಸಾಕ್ಷಿಯ ವಿಷಯದಲ್ಲಿ ನಾವು ಕ್ಲಿಯರ್ ಆಗಿಲ್ಲ, ಅಥವಾ ನಮ್ಮ ಮನಸ್ಸಾಕ್ಷಿ ದೇವರ ಮುಂದೆ ಕ್ಲಿಯರ್ ಇಲ್ಲ. ಈಗ ನೀವು ಪರೀಕ್ಷೆ ಮಾಡೋದು ಬೇಡ, ಸಮಯ ಒಂದು ಅರ್ಧ ಗಂಟೆ ಕೊಡೋಣ ಇದಾದ್ಮೇಲೆ, ಆಗ ನೀವು ಇದನ್ನ ಮಾಡಿ. ತುಂಬಾ ಮುಖ್ಯ. ಎಷ್ಟೋ ಬಾರಿ ನಾವು ಈ ಮನಸ್ಸಾಕ್ಷಿ ವಿಷಯವನ್ನ ಬಿಟ್ಟು ಬಿಡ್ತೀವಿ, ಬಿಟ್ಟು ಯಾಂತ್ರಿಕತೆಗೆ ಹೋಗ್ಬಿಡ್ತೀವಿ. ಆದ್ರಿಂದ ನಮಗೆ ನಮ್ಮ ಪ್ರಾರ್ಥನೆಗೆ ಒಂದು ಕ್ಲಾರಿಟಿ ಸಿಗೋದಿಲ್ಲ. ಪ್ರಾರ್ಥನೆಯಲ್ಲಿ ಕ್ಲಾರಿಟಿ ಅಂದ್ರೆ ಆ ಫ್ರೆಂಡ್ಲಿ ಕಮ್ಯುನಿಕೇಶನ್ಗೆ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಮನಸ್ಸಾಕ್ಷಿ ಅಂದ್ರೆ ಗೊತ್ತಲ್ವಾ? ಮನಸ್ಸಾಕ್ಷಿ ಅಂದ್ರೆ ಏನು ಅಂತ ಹೇಳಲಿಕ್ಕೆ ನನಗೂ ಗೊತ್ತಿಲ್ಲ ಈಗ, ಆದ್ರೆ ನಿಮಗೆ ಮನಸ್ಸಾಕ್ಷಿ ಅಂದ್ರೆ ಗೊತ್ತಲ್ವಾ? ನಮ್ಮ ಮನಸ್ಸು ನಮ್ಮ ಒಳಗಡೆ ಒಂದು ಸ್ವರ, ಇನ್ನರ್ ವಾಯ್ಸ್, ನಾಟ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಇನ್ನರ್ ವಾಯ್ಸ್ ವಿಲ್ ಸ್ಪೀಕ್ ಟು ಯು, ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್. ಇದು ತಪ್ಪು, ಇದು ಸರಿ ಅಂತ ನಿಮಗೆ ಯಾರು ಹೇಳಿ ಅರ್ಥ ಮಾಡಿಸೋದೇ ಬೇಕಾಗಿಲ್ಲ. ಆದ್ರೆ ನಿಮ್ಮ ಮನಸ್ಸಾಕ್ಷಿ ನಿಮ್ಗೆ ಹೇಳುತ್ತೆ ಇದು ತಪ್ಪು, ನೀನ್ ತಪ್ಪು ಮಾಡ್ತಾ ಇದೀಯಾ ಅಂತ ಮನಸ್ಸಾಕ್ಷಿ ಹೇಳುತ್ತೆ. ಸೊ ದಯವಿಟ್ಟು ಪ್ರೀತಿಯ ಸಹೋದರ ಸಹೋದರಿಯರೇ, ವೈಯಕ್ತಿಕ ಪ್ರಾರ್ಥನೆಗೆ ನೀವೀಗ ಹೋಗುವಾಗ ಫಸ್ಟ್ ಮಾಡಬೇಕಾಗಿರೋದು ಎಕ್ಸಾಮಿನೇಷನ್ ಆಫ್ ಯುವರ್ ಕಾನ್ಷಿಯನ್ಸ್. ಕಾನ್ಷಿಯನ್ಸ್ ಕ್ಲಿಯರ್ ಇಲ್ಲದೆ ಇದ್ರೆ ಪ್ರಾರ್ಥನೆಯಲ್ಲಿ ಏನು ರಿಸಲ್ಟ್ ನೋಡೋಕ್ಕಾಗಲ್ಲ. ನೀವು 1 ಗಂಟೆ ಮಾಡಿ, 1 ವಾರ ಮಾಡಿ, 3 hours ಮಾಡಿ, ಅದೊಂದು ಯಾಂತ್ರಿಕತೆ ಆಗುತ್ತೆ, ಅದೊಂದು ರಿಲಿಜಿಯಸ್ ಆಕ್ಟ್ ಆಗುತ್ತೆ. ಬಿಟ್ರೆ ನಿಮಗೊಂದು ಗುಡ್ ಫೀಲಿಂಗ್ ಬರ್ಬೋದು, ಬಿಟ್ರೆ ಬೇರೆ ಏನೂ ಇಲ್ಲ. ಅದರಿಂದ ಮನಸ್ಸಾಕ್ಷಿ ವಿಷಯವಾಗಿ ಹೆಚ್ಚು ವಾಕ್ಯಗಳೇನು ಬೇಡ. ಯಾಕೆಂದ್ರೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋದ್ರೆ ನಮ್ಮ ವಿಶ್ವಾಸ ಕೂಡ ಹಾಳಾಗುತ್ತೆ ಅಂತ ಪೌಲರು ಹೇಳ್ತಾರೆ. ಸೊ ಅದರಿಂದ ಎಕ್ಸಾಮಿನೇಷನ್ ಆಫ್ ಕಾನ್ಷಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಎಕ್ಸಾಮಿನೇಷನ್ ನಾವು ಮಾಡ್ತಾ ಇರೋದು ಯಾರ ಮುಂದೆ ಕೇಳಿದ್ರೆ ದೇವರ ಮುಂದೆ. ಪ್ರಾರ್ಥನೆಯಲ್ಲಿ ನಾನು ಮತ್ತು ದೇವರು. ಸೊ ದೇವರ ಮುಂದೆ ನಾನು ಕುಳಿತುಕೊಂಡು ನನ್ನ ಮನಸ್ಸಾಕ್ಷಿಯನ್ನ, ಕಾನ್ಷಿಯನ್ಸ್ ಅನ್ನ ನಾನು ಎಕ್ಸಾಮಿನ್ ಮಾಡುವಾಗ ಖಂಡಿತವಾಗಲು ಹೋಲಿ ಸ್ಪಿರಿಟ್ ಆಲ್ಸೋ ವಿಲ್ ಹೆಲ್ಪ್ ಮೀ. ಎರಡನೇದಾಗಿ ರಿಮೂವ್ ಬರ್ಡನ್ಸ್ ಫ್ರಮ್ ಯುವರ್ ಹಾರ್ಟ್ ಥ್ರೂ ದ ವರ್ಡ್ ಆಫ್ ಗಾಡ್. ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಎಕ್ಸಾಮಿನೇಷನ್ ಆಫ್ ದ ಕಾನ್ಷಿಯನ್ಸ್, ಎರಡನೇದಾಗಿ ರಿಮೂವ್ ದ ಬರ್ಡನ್ಸ್ ಫ್ರಮ್ ಯುವರ್ ಹಾರ್ಟ್ ಥ್ರೂ ದ ವರ್ಡ್ ಆಫ್ ಗಾಡ್. ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಹೊರೆಯನ್ನು ಇಟ್ಕೊಂಡು ನಾವು ಅದನ್ನ ತೆಗೆದು ಹಾಕದೆ ನಮಗೆ ಒಂದು ಸ್ವತಂತ್ರವಾಗಿ ದೇವರ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಉದಾಹರಣೆ, ಯೇಸು ಸ್ವಾಮಿ ಹೇಳ್ತಾರೆ, ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡಿ ಅಂತ. ಈಗ ತೆಗೆದು ಹಾಕೋದು ಹೇಗೆ? ಈ ಭಾರ, ಚಿಂತೆ ತುಂಬಾ ಇದೆ ನನ್ನ ಮನಸ್ಸಲ್ಲಿ, ಆಗ ಅದನ್ನು ತೆಗೆದು ಹಾಕೋದು ಹೇಗೆ ಅಂದ್ರೆ ಥ್ರೂ ದ ವರ್ಡ್ ಆಫ್ ಗಾಡ್. ಈ ಚಿಂತೆಗೆ ದೇವ್ರು ಏನು ಹೇಳ್ತಾ ಇದ್ದಾರೆ? ದೇವ್ರು ಹೇಳ್ತಾ ಇದ್ದಾರೆ, ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡಿ, ನಿಮ್ಮ ಅಗತ್ಯಗಳೇನು ಎಂದು ನೀವು ಕೇಳುವುದಕ್ಕಿಂತ ಮುಂಚಿತವಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಸೊ ಆ ರೀತಿ ದೇವರ ವಾಕ್ಯದ ಮುಖಾಂತರ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಬರ್ಡನ್ ಅನ್ನ ನಾವು ತೆಗೆದು ಹಾಕಬೇಕು. ಅಥವಾ 1 ಪೇತ್ರ 5:7 ಕ್ಯಾಸ್ಟ್ ಯುವರ್ ಬರ್ಡನ್ ಆನ್ ಟು ಹಿಮ್ ಅಂತ ಇದೆ. ನಿಮ್ಮ ಚಿಂತಾ ಭಾರವನ್ನೆಲ್ಲ ಏನ್ ಮಾಡಿ? ಆತನ ಮೇಲೆ ಹಾಕಿ. ಹಿ ಕೇರ್ಸ್ ಫಾರ್ ಯು. ಸೊ ಈ ರೀತಿ
ಯೂಸ್ ಸಮ್ ವರ್ಡ್ ಆಫ್ ಗಾಡ್ ಟು ರಿಮೂವ್ ದ ಬರ್ಡನ್ ಫ್ರಮ್ ಯರ್ ಹಾರ್ಟ್. ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಚಿಂತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಪೇರೆಂಟ್ಸ್ ಆದರೆ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡ್ತೀರಿ? ಗಾಡ್ಲಿ ಥಾಟ್ಸ್ ಇಂದ ಇದನ್ನ ರಿಮೂವ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ, ನನ್ನ ಮಕ್ಕಳನ್ನ ನಾನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ಆ ಮಕ್ಕಳನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೊಬ್ಬನಿದ್ದಾನೆ, ದೇವರು. ನೀನು ಪ್ರೀತಿ ಮಾಡ್ತೀಯಪ್ಪ. ಯುವರ್ ಲವ್ ಈಸ್ ದ ಪರ್ಫೆಕ್ಟ್ ಲವ್. ಆ ರೀತಿ ಗಾಡ್ಲಿ ಥಾಟ್ಸ್ ಅಥವಾ ಗಾಡ್ಸ್ ವರ್ಡ್ ನ ಯೂಸ್ ಮಾಡಿ ಈ ಬರ್ಡನ್ನ ರಿಮೂವ್ ಮಾಡಬೇಕು. ಯಾಕಂದ್ರೆ ಪೇರೆಂಟ್ಸ್ಗೆ ಇದೊಂದು ಭಾರವಾಗಿರುತ್ತೆ ಮನಸ್ಸಲ್ಲಿ. ಸೊ ಆದ್ರಿಂದ ನಿಮಗೆ ಸರಿಯಾಗಿ ಒಂದು ವೈಯಕ್ತಿಕವಾಗಿ ದೇವ್ರ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ಕುತ್ಕೊಳ್ತೀರಿ ಪರ್ಸನಲ್ ಪ್ರೇಯರ್ಗಂತ, ಕುತ್ಕೊಂಡು ಏನೋ ಮಾಡ್ತೀರಿ ಸುಮಾರೆಲ್ಲ, ಆದ್ರೆ ಯು ಆರ್ ನಾಟ್ ಏಬಲ್ ಟು ಟಾಕ್ ಟು ಗಾಡ್ ಲೈಕ್ ಎ ಫ್ರೆಂಡ್. ಒಂದು ಫ್ರೆಂಡ್ಲಿ ಆಗಿ ದೇವ್ರ ಜೊತೆಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಹಣಕಾಸಿನ ಒಂದು ಚಿಂತೆ ನಮ್ಮ ಮನಸ್ಸಲ್ಲಿ ಇರ್ಬೋದು. ಓಕೆ, ಇಷ್ಟು ಹಣ ಬೇಕಲ್ವಾ, ಇದು ಹೇಗೆ ಅನ್ನೋ ಚಿಂತೆ ಮನಸ್ಸಲ್ಲಿರ್ಬೋದು. ಸೊ ದೇವರ ವಾಕ್ಯವನ್ನು ಉಪಯೋಗಿಸಿ. 1 ಪೇತ್ರ 5:7 ಹೇಳೋ ಪ್ರಕಾರ, ಗಾಡ್ ಕೇರ್ಸ್ ಫಾರ್ ಮೀ. ದೇವರು ಕೇರ್ ಮಾಡ್ತಾರೆ. ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನನ್ನ ಅಗತ್ಯಗಳನ್ನೆಲ್ಲ ಪೂರೈಸ್ತಾರೆ. ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನನ್ನ ಅಗತ್ಯಗಳನ್ನ ಪೂರೈಸ್ತಾರೆ. ನನ್ನ ಅಗತ್ಯಗಳೇನು ಎಂದು ನನ್ನ ದೇವರು ತಿಳಿದಿದ್ದಾರೆ. ಸೊ ಆ ರೀತಿ ದೇವರ ವಾಕ್ಯದ ಮುಖಾಂತರವಾಗಿ ಈ ರೀತಿಯ ಬರ್ಡನ್ಸ್ ತೆಗೆದುಹಾಕ್ಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. 3ನೇದಾಗಿ, ಗಿವ್ ಹೀಡ್ ಟು ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಅಥವಾ ಪೇ ಅಟೆನ್ಷನ್ ಟು ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ಸ್ವರಕ್ಕೆ ಕಿವಿಗೊಡಿ. ಅದಕ್ಕೊಂದು ವಾಕ್ಯ ತುಂಬಾ ಚೆನ್ನಾಗಿದೆ, ಪ್ರೊವರ್ಬ್ಸ್ 4:20 ಅನ್ಸುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 20ನೇ ವಾಕ್ಯ. ಮಗನೇ, ನನ್ನ ಮಾತನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಮೈ ಚೈಲ್ಡ್, ಬಿ ಅಟೆಂಟಿವ್ ಟು ಮೈ ವರ್ಡ್ಸ್, ಇನ್ಕ್ಲೈನ್ ಯುವರ್ ಇಯರ್ ಟು ಮೈ ಸೇಯಿಂಗ್. ದಟ್ inclining your ear to the sayings of the Holy Spirit. ಪವಿತ್ರ ಆತ್ಮನ ಆ ಸ್ವರ ಕೇಳಿಸ್ಕೊಳ್ಳಿಕ್ಕೆ, ಇನ್ಕ್ಲೈನ್ ಅಂದ್ರೆ ಈಗ ಕಿವಿ ನಿಮಿರಿಸೋದು ಅಂತ ಹೇಳ್ತಾರಲ್ಲ. ಕೆಲವೊಮ್ಮೆ ಈ ಪ್ರಾಣಿಗಳು ನೀವು ನೋಡಿರ್ಬೋದು, ನಾಯಿ, ಬೆಕ್ಕು ಎಲ್ಲ ಕಿವಿನ ಹೀಗೆ ಸ್ವಲ್ಪ ಹೀಗೆ ಮಾಡಿ, ಅದು ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ಎಲ್ಲಿಂದ ಏನೋ ಶಬ್ದ ಬರ್ತಾ ಇದೆ ಅಂತ ಅದು ಸೆನ್ಸ್ ಮಾಡ್ಲಿಕ್ಕೆ ಕಿವಿನ ಹೀಗೆ ಎಕ್ಸ್ಟ್ರಾ ವೈಡ್ ಮಾಡುತ್ತೆ, ಸ್ವಲ್ಪ ಸ್ಟಿಫ್ ಆಗಿ. ನಿಮಗೆ ನೋಡಿರ್ಬೋದು, ಗಮನಿಸಿದಿರ ಆ ಥರ? ಸೊ ಆ ರೀತಿ ಇಲ್ಲಿ ಒಂದು ಇನ್ನರ್ ಇಯರ್ ನಮ್ಮ ಒಳಗಡೆ ಹೀಗೆ ಸುಮ್ಮನೆ ಕೂತ್ಕೊಂಡು ಈ ಸತ್ತವ್ರ ತರ ಕೂತ್ಕೊಂಡ್ರೆ ಏನು ಸಿಗಲ್ಲ. ಇನ್ಕ್ಲೈನ್ ಯುವರ್ ಇಯರ್, ಇನ್ನರ್ ಇಯರ್, to hear the voice of the Holy Spirit. ಅದನ್ನೇ ದಾಹ ಅಂತ ಹೇಳೋದು. ದಾಹ ಉಳ್ಳವನಿಗೆ ಜೀವಜಲ ಅಂತ ಯೇಸು ಹೇಳ್ತಾರಲ್ಲ. ಸೊ ಇದು ಬೇಕು, ಕೇಳಿಸ್ಕೋಬೇಕು ಅಂತ. ಆ ಒಂದು ಥರ್ಸ್ಟ್, ಓಕೆ, ಆ ಒಂದು ಥರ್ಸ್ಟ್ ಬೇಕು. ಕಾನ್ಶಿಯನ್ಸ್ ಕ್ಲಿಯರ್ ಇಲ್ಲ ಅಂದ್ರೆ ಥರ್ಸ್ಟ್ ಬರಲ್ಲ. ಬರ್ಡನ್ ಇಟ್ಕೊಂಡ್ರು ಥರ್ಸ್ಟ್ ಬರಲ್ಲ. ಯಾಕಂದ್ರೆ ಇದೇ ಚಿಂತೆಲೇ ಕೊರಗ್ತಾ ಇರ್ತೀರಿ. ಒಂದೊಂದೇ ಕ್ಲಿಯರ್ ಮಾಡಿ ಬರಬೇಕು, ಸ್ಟೆಪ್ ಬೈ ಸ್ಟೆಪ್. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಪೇ ಅಟೆನ್ಷನ್ ಟು ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಆ ಒಂದು ಸ್ವರಕ್ಕೆ
ಕಿವಿಗೊಡ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ಅದಾದ್ಮೇಲೆ ವಾಟ್ ಇಸ್ ನೆಕ್ಸ್ಟ್? ಅದಾದ್ಮೇಲೆ ರೆಕನ್ಸಿಲಿಯೇಷನ್ ವಿತ್ ಗಾಡ್ ಅಂಡ್ ವಿತ್ ಅದರ್ಸ್. ಒಂದು ಸಂಧಾನ ಆಗಬೇಕು ದೇವರ ಜೊತೆನಲ್ಲಿ. ಈಗ ನಾವು ಪವಿತ್ರಾತ್ಮನ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಕಿವಿ ಓಪನ್ ಮಾಡುವಾಗ ಅವ್ರ ಸ್ವರ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡುವಾಗ ನಾವು ಎಕ್ಸ್ಪೋಸ್ ಆಗ್ತೀವಿ. ನಮ್ಮ ಒಳಗಡೆ ಇರ್ತಕ್ಕಂಥ ಆ ಒಂದು ಪಾಪನೆಲ್ಲ ಫಸ್ಟ್ ಹೇಳ್ಕೊಬಿಡ್ತೀವಿ ಅವರ ಸ್ವರದ ಮುಂದೆ. ಅವರ ಸ್ವರದಲ್ಲಿ ಏನಿದೆ? ಆ ಹೋಲಿನೆಸ್ ಇದೆ, ಆ ಪರಿಶುದ್ಧತೆ ಇದೆ, ಆ ಫುಲ್ ಆಫ್ ಲವ್ ಇದೆ. ಅವ್ರ ಸ್ವರ ಒಳಗಡೆಯಿಂದ ಕೇಳಲ್ಪಡುವಾಗ ಏನಾಗುತ್ತೆ ಗೊತ್ತಾ? ತಕ್ಷಣ ನಾವು ಸರೆಂಡರ್ ಆಗ್ತೀವಿ ದೇವರಿಗೆ. ಏನೆಲ್ಲ ಪಾಪಗಳನ್ನ ಮಾಡಿದೀವೋ ನಾವು ಒಪ್ಕೊಬಿಡ್ತೀವಿ. ಆದ್ರೆ ಫಸ್ಟ್ ಸ್ಟೆಪ್ ಎಕ್ಸಾಮಿನೇಷನ್ ಆಫ್ ಕಾನ್ಶಿಯನ್ಸ್ ಅದು ಸರಿಯಾಗಿ ಆಗದೆ ಇದ್ರೆ ಇಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ. ದೇವರ ಜೊತೆಗೆ ಒಂದು ಸಂಧಾನವಾಗುವ ಕಾರ್ಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಒಂದು ದೇವರ ಜೊತೆನಲ್ಲಿ ರೆಕನ್ಸೈಲ್ ಆಗಬೇಕು. ಎರಡನೇದಾಗಿ ವಿ ಮಸ್ಟ್ ಫರ್ಗಿವ್ ಆಲ್ ಪೀಪಲ್. Forgiveness is a choice for the born again Christian or child of God. ಹೊಸದಾಗಿ ಹುಟ್ಟಿದ ಒಂದು ದೇವರ ಮಗು ನೀವಾದ್ರೆ ಫರ್ಗಿವ್ನೆಸ್ಗೆ ನಿಮಗೆ ಏನು ಎಕ್ಸ್ಟ್ರಾ ಯಾರು ಪವರ್ ಕೊಡೋದು ಬೇಕಾಗಿಲ್ಲ. ಆಲ್ರೆಡಿ ಯು ಹ್ಯಾವ್ ದ ಪವರ್. ಶಕ್ತಿ ಆಲ್ರೆಡಿ ಇರುತ್ತೆ. ಆದರೆ ಡಿಸಿಷನ್ ಮಾತ್ರ ಮಾಡಬೇಕು. ಯು ವಿಲ್ ಬಿ ಏಬಲ್ ಟು ಫರ್ಗಿವ್. ಕ್ಷಮಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಆದ್ರೆ ನಾವು ಮಾಡಬೇಕಾಗಿರೋದು ಡಿಸಿಷನ್. ಆದ್ರೆ ಮೊದಲು ದೇವರ ಜೊತೆಗೆ ಸಂಧಾನ ಆಗಬೇಕು. ಸಂಧಾನ ಆದಾಗ ಖಂಡಿತವಾಗ್ಲೂ ವಿತ್ ದ್ಯಾಟ್ ಪವರ್, ಆ ಒಂದು ಗ್ರೇಸ್ ಇಂದ ನಮಗೆ ಎಲ್ಲರನ್ನು ಕ್ಷಮಿಸ್ಲಿಕ್ಕಾಗುತ್ತೆ. ನಮ್ಮ ಹೃದಯದಲ್ಲೇ ಎಷ್ಟೋ ಜನರ ಮೇಲೆ ನಮಗೆ ಹೇಟ್ರೇಟ್ ಇರುತ್ತೆ, ಬಂದಿರುತ್ತೆ. ಎಸ್ಪೆಷಲಿ ಇನ್ ದ ಮಿನಿಸ್ಟ್ರಿ. ನಮ್ಮ ಮಿನಿಸ್ಟ್ರಿಯಲ್ಲಿ ಇರುವಾಗ ನಮಗೆ ಗೊತ್ತಾಗದ ಹಾಗೆ ನೀವು ಕುತ್ಕೊಂಡು ಎಕ್ಸಾಮಿನೇಷನ್ ಕಾನ್ಶಿಯನ್ಸ್ ನಮ್ಮ ಮನಸಾಕ್ಷಿನ ಪರೀಕ್ಷೆ ಮಾಡಿ ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ಎಲ್ಲಿ ನಾನು ತಪ್ಪು ಹೋಗ್ತಾ ಇದ್ದೀನಿ, ಯಾವುದೆಲ್ಲ ಏರಿಯಾದಲ್ಲಿ ನಾನು ತಪ್ಪಿ ಹೋಗಿದ್ದೀನಿ, ಅಂದ್ರೆ ಯಾರ ಮೇಲೆಲ್ಲ ಹೊಟ್ಟೆ ಕಿಚ್ಚು ಪಟ್ಟಿದ್ದೀನಿ, ಯಾವ ವಿಷಯದಲ್ಲಿ ಯಾರ ಮೇಲೆ ನಾನು ಬೇಸರ ಇಟ್ಕೊಂಡಿದ್ದೀನಿ, ಪ್ರತಿಯೊಂದು ಕೂಡ ನಮ್ಗೆ ಅರ್ಥ ಆಗುತ್ತೆ. ಇದನ್ನ ಇಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ದೆನ್ accept the prompting of the Holy Spirit. ಪವಿತ್ರ ಆತ್ಮರು ಕೊಡುವಂತಹ ಆದೇಶ ಅಥವಾ ಒಂದು ಇನ್ಸ್ಟ್ರಕ್ಷನ್ ಸ್ವೀಕಾರ ಮಾಡಬೇಕು. ಈಗ ನಮ್ಮ ಕಾನ್ಶಿಯನ್ಸ್ ಕ್ಲಿಯರ್ ಆಯ್ತು, ಮನಸಾಕ್ಷಿ ಕ್ಲಿಯರ್ ಆಯ್ತು, ಹಾರ್ಟ್ ಕಂಡೀಷನ್ ಸರಿ ಆಯ್ತು, ಬರ್ಡನ್ ಹೋಯ್ತು, ಅದೇ ರೀತಿ ಪರಸ್ಪರ ಸಂಧಾನ ಆಯಿತು. ನೆಕ್ಸ್ಟ್ ಇದಾಗೋದು ಪವಿತ್ರಾತ್ಮನ ಸಹಾಯದಿಂದ. ನಾವು ಆ ಪವಿತ್ರಾತ್ಮನಿಗಾಗಿ ದಾಹಗೊಳ್ಳುವಾಗ, ಆ ಸ್ವರ ಕೇಳಿಸ್ಕೊಳ್ಳಿಕ್ಕೋಸ್ಕರ ಆಸೆ ಪಡುವಾಗ, ಅದರ ಮುಖಾಂತರವಾಗಿ ನಮಗೇನಾಗುತ್ತೆ? ನಮಗೆ ದೇವ್ರ ಮುಂದೆ ಪಾಪ ಒಪ್ಕೊಳ್ಳಿಕ್ಕಾಗುತ್ತೆ, ಎಲ್ಲರನ್ನೂ ಕ್ಷಮಿಸ್ಲಿಕ್ಕಾಗುತ್ತೆ, ಸಂಧಾನ ಆಗ್ಲಿಕ್ಕಾಗುತ್ತೆ. ಅದಾದ್ಮೇಲೆ ದೇವರು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಏನ್ ಮಾಡ್ಬೇಕು ಅಂತ. ನಾವು ಒಂದೇ ಸರಿ ಕುತ್ಕೊಂಡು ಇದನ್ನ ಕೇಳ್ತೀವಿ, ನಮಗೆ ಸಿಗ್ತಾ ಇಲ್ಲ. ದೇವ್ರೇ ಏನ್ ಮಾಡ್ಬೇಕು ಹೇಳಿ, ಗೊತ್ತಾಗ್ತಾ ಇಲ್ಲ, ತಿಳಿಸ್ಕೊಡಿ. ಇಲ್ಲಿ ಎಲ್ಲ ಭಾರ ಇಟ್ಕೊಂಡು ಒಂದು ಸಂಧಾನ ಮಾಡ್ಕೊಳ್ಳಿಕ್ಕೆ ತಯಾರಾಗದೆ, ಮುರಿದ ಮನವೇ ದೇವನೊಲಿಯುವ ಯಜ್ಞ ಅಂತ ಇದೆ. ದೇವರಿಗೆ ಇಷ್ಟ ಆಗುವ ಒಂದು ಯಜ್ಞ ಯಾವುದು ಅಂದ್ರೆ ಮುರಿದ ಮನ, ದ ಬ್ರೋಕನ್ ಹಾರ್ಟ್. ಇದು ಯಾವುದಕ್ಕೆ ಬ್ರೋಕನ್ ಆಗ್ಬೇಕು? ನಮ್ಮ ಈ ಒಂದು ಪಾಪದ ನಿಮಿತ್ತವಾಗಿ ಒಂದು ರಿಪೆಂಟ್ ಆಗಿ, ಆ ಒಂದು ರಿಪೆಂಟೆನ್ಸ್ ಥ್ರೂ ಬ್ರೇಕ್ ಆಗ್ಬೇಕು. ಅದು ದೇವರು ಮೆಚ್ಚುವಂಥದ್ದು. ಈಗ ನನಗೆ ಅನ್ಸೋ ಪ್ರಕಾರ ಮೊದಲೆಲ್ಲ ಈ ಪ್ರಾರಂಭದಲ್ಲಿ ಈ ಬ್ರೋಕನ್ನೆಸ್ ಇತ್ತು.
ಆದ್ರೆ ಇತ್ತೀಚೆಗೆ ಬ್ರೋಕನ್ನೆಸ್ ಇಲ್ಲ, ಮೆಕ್ಯಾನಿಸಮ್ ಮಾತ್ರ ಇದೆ. ಈಗ ಬ್ರೋಕನ್ನೆಸ್ ಬರ್ತಾ ಇಲ್ಲ, ಯಾಕಂದ್ರೆ ನಾವು ಸೈಂಟ್ ಆಗ್ಬಿಟ್ಟಿದೀವಿ. ಈಗ ಸೈಂಟ್ ಆಗಿ ನಾವೇ ದೇವ್ರ ತರ ಆಗ್ಬಿಟ್ಟಿದೀವಿ. ವಿ ಆರ್ ಲೈಕ್ ಗಾಡ್ಸ್. ನಮ್ಗೇನಿದೆ? ನಮ್ಗೇನು ಇಲ್ಲ. ಬ್ರೋಕನ್ ಆಗ್ಲಿಕ್ಕೆ ಏನಿದೆ? ಏನೂ ಇಲ್ಲ. ಆಕ್ಚುಲಿ ನಾವೀಗ ಕರಿಸ್ಮ್ಯಾಟಿಕ್ ಗ್ರೂಪ್ ಅಲ್ಲಿ ಇದೀವಿ ಅಂದ್ಮೇಲೆ ನಮಗೆ ಜಾಸ್ತಿ ಇರುತ್ತೆ ಎಕ್ಸಾಮಿನೇಷನ್, ಕಾನ್ಶಿಯನ್ಸ್ ತುಂಬಾನೇ ಇರುತ್ತೆ, ರೆಕನ್ಸಿಲಿಯೇಷನ್ ಜಾಸ್ತಿ ಇರುತ್ತೆ. ವಿ ಮಸ್ಟ್ ಗಿವ್ ಹೀಡ್ ಟು ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಅದು ಇನ್ನೂ ಹೆಚ್ಚು ಮಾಡ್ಕೋಬೇಕು. ಈಗ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಯಾಂತ್ರಿಕತೆ ಆಗ್ತಾ ಇದೆ. ಸೊ ಅದರಿಂದ accepting the prompting of the Holy Spirit is very important to continue your spiritual journey and for spiritual growth. ನಮ್ಮ ಆತ್ಮಿಕ ಪ್ರಯಾಣ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಇಸ್ರಾಯೇಲ್ ಜನರಿಗೆ ದೇವರ ಒಂದು ಪ್ರಾಂಪ್ಟಿಂಗ್ ದೇವರು ಕೊಟ್ಟರು, ಅವ್ರಿಗೆ ತಗೊಳಕ್ಕಾಗಿಲ್ಲ. ಯಾಕೆ? ಇದೇ ಕಾರಣ. ಅದರಿಂದ ಪ್ರಾರ್ಥನೆ ಮಾಡಿ ಮಾಡಿ ಹಾಳಾಗ್ಬೇಡಿ. ಪರ್ಸನಲ್ ಪ್ರೇಯರ್ ಮಾಡಿ ಮಾಡಿ ಆತ್ಮಿಕ ಜೀವನ ಹಾಳು ಮಾಡ್ಕೋಬೇಡಿ, ಸ್ಟ್ರಾಂಗ್ ಮಾಡ್ಕೋಬೇಕು. ಇವತ್ತೆಷ್ಟೋ ಕಂಪ್ಲೇಂಟ್ ಪ್ರೇಯರ್ ಅಲ್ಲಿ ಇದ್ದವ್ರ ಮೇಲಿದೆ. ಇವ್ರು ಪ್ರೇಯರ್ ಅಲ್ಲಿದ್ದಾರೆ, ಡೈಲಿ ಪ್ರೇಯರ್ ಮಾಡ್ತಾರೆ, ಬೆಳಿಗ್ಗೆನೇ ಇದ್ದು ಪ್ರೇಯರ್ ಅಲ್ಲಿ ಕೂತ್ಕೊಳ್ತಾರೆ, ಡೈಲಿ 2 hours ಮಾಡ್ತಾರೆ, 1 hour ಮಾಡ್ತಾರೆ. ಮತ್ತೆ ಯಾಕೆ ಹೀಗೆ ಅಂತ ನಮ್ಮ ಪ್ರಾರ್ಥನೆ, ಪರ್ಸನಲ್ ಪ್ರೇಯರ್, ನನ್ನ ವೈಯಕ್ತಿಕ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಏನು ಇಂಪ್ಯಾಕ್ಟ್ ಮಾಡದೇ ಇದ್ರೆ ಅದು ಕೇವಲ ಒಂದು ಯಾಂತ್ರಿಕತೆ ಮಾತ್ರನೇ, ಬೇರೆ ಏನೂ ಇಲ್ಲ. ಬೇರೆಯವ್ರಿಗೆ ಪ್ರಾರ್ಥನೆ ಮಾಡೋ ತಪ್ಪು ಅಂತಲ್ಲ, ಬೇರೆಯವ್ರಿಗೆ ಆಮೇಲೆ ಮಾಡ್ಕೊಳ್ಳಿ. ಆದ್ರೆ ನಿನ್ನ ವೈಯಕ್ತಿಕ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಏನೂ ಇಂಪ್ಯಾಕ್ಟ್ ಇಲ್ಲ ಅಂದ್ರೆ ನೀನ್ ಮಾಡ್ತಾ ಇರೋದು ಬೇರೆ ಏನೋ. ಅದರಿಂದ ಫಸ್ಟ್ ತಿಳ್ಕೋಬೇಕು, ವೈಯಕ್ತಿಕ ಪ್ರಾರ್ಥನೆ ವೈಯಕ್ತಿಕ ಜೀವಿತದಲ್ಲಿ ಮೊದಲು ಬದಲಾವಣೆಯನ್ನು ತರ್ತದೆ, ಪ್ರಭಾವವನ್ನು ತರ್ತದೆ. ಅದಲ್ಲದೆ ಇರೋ ವೈಯಕ್ತಿಕ ಪ್ರಾರ್ಥನೆ ನೀವು ಹೇಳ್ಕೋಬೇಕಷ್ಟೇ, ವೈಯಕ್ತಿಕ ಪ್ರಾರ್ಥನೆ ನಾನು ಮಾಡಿದ್ದೀನಿ, ಐ ಸ್ಪೆಂಡ್ ಎವ್ರಿ ಡೇ 1 hour 2 hour ಅಂತ ಹೇಳ್ಬೋದು ಅಷ್ಟೇನೆ. ಅದು ಕಾಣಿಸುತ್ತೆ, ಅದು ಲೈಫಲ್ಲಿ ಕಾಣಿಸುತ್ತೆ. ಅದರಿಂದ ಡೈಲಿ ಪ್ರೇಯರ್ ಮಾಡೋರ್ ಮೇಲೆ ನನಗಂತೂ ಯಾವ ನಂಬಿಕೆನೂ ಇಲ್ಲ. ಇದಾರೆ ಡೈಲಿ ಪ್ರೇಯರ್ ಮಾಡೋರು ತುಂಬಾ ಜನ ಇದೀವಿ, ನಮ್ಮಲ್ಲಿ ಗಂಟೆಗಳು ಪ್ರಾರ್ಥನೆ ಮಾಡೋರು ಇದೀವಿ. ಬಟ್ ಐ ಕಾಂಟ್ ಟ್ರಸ್ಟ್, ನನಗೆ ನಂಬಲಿಕ್ಕೆ ಆಗೋದಿಲ್ಲ. ನೀವು ನಂಬೇಕಂತ ಇಲ್ಲ ಬಿಡಿ ಅಂತ ನೀವು ಹೇಳ್ಬೋದು, ಬಿಟ್ಬಿಡಿ ಹಾಗಾದ್ರೆ. ಕೆಲವು ಟೈಮ್ ನೀವು ಹೇಳ್ತೀರಿ ನಾವು ಇಷ್ಟೆಲ್ಲ ಪ್ರೇಯರ್ ಮಾಡ್ತೀವಿ, ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ಅಂತ. ನೀವು ಪ್ರೇಯರ್ ಏನ್ ಮಾಡಿದ್ದೀರಿ? ನಿನ್ನ ಜೀವನದಲ್ಲೇ ಒಂದು ಇಂಪ್ಯಾಕ್ಟ್ ಇಲ್ಲ ಅಂದ್ಮೇಲೆ ನೀವು ಪ್ರಾರ್ಥನೆ ಮಾಡಿ ಏನ್ ಪ್ರಯೋಜನ ಆಯ್ತು? ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಅಲ್ವಾ? ಅದರಿಂದ ಅದಾಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ, ಯಾಕಂದ್ರೆ ನಮ್ಗೆ ಟೈಮ್ ಕಡಿಮೆ ಇದೆ, ಅದಕ್ಕೋಸ್ಕರ ಫೈನಲಿ ಬಿ ಥ್ಯಾಂಕ್ಫುಲ್ ಟು ಗಾಡ್. ದೇವರಿಗೆ ಧನ್ಯವಾದದ ಹೃದಯವುಳ್ಳವರಾಗಿರಿ. ದಟ್ ಗ್ರಾಟಿಟ್ಯೂಡ್. ಇಷ್ಟೆಲ್ಲ ಕಾರ್ಯಗಳು ಮಾಡಲಿಕ್ಕೆ ದೇವರೇ ನಮಗೆ ಹೆಲ್ಪ್ ಮಾಡಿರ್ತಾರೆ. ಆದ್ರಿಂದ ಕೊನೆಯಲ್ಲಿ ನಮಗೆ ಬೇಕಾಗಿರೋದು ಥ್ಯಾಂಕ್ಫುಲ್ ಹಾರ್ಟ್. ಕೃತಜ್ಞತಾ ಭಾವನೆಯಿಂದ ಪ್ರಾರ್ಥಿಸಿರಿ ಅಂತಿದೆಯಲ್ವಾ? ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಯಾವ ಭಾವನೆ ಇರಲಿ? ಕೃತಜ್ಞತಾ ಭಾವನೆ ಇರಲಿ, ದಟ್ ಗ್ರಾಟಿಟ್ಯೂಡ್. ಅದನ್ನ ಇಟ್ಕೊಂಡು ಆ ಗ್ರಾಟಿಟ್ಯೂಡ್ ಇಂದ ನೀವು ಬೇಕಾದ್ರೆ ಒಂದು ಹಾಡು ಹೇಳಿ, ಸ್ತುತಿ ಮಾಡಿ, ಮೌನವಾಗಿ ದೇವರನ್ನ ವರ್ಷಿಪ್ ಮಾಡಿ. ಫಿನಿಶ್ಡ್. ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಥಿಂಗ್ ಎಕ್ಸಾಮಿನೇಷನ್, ಮನಸ್ಸಾಕ್ಷಿ ಪರೀಕ್ಷೆ ಮಾಡ್ಬೇಕು. ಆಮೇಲೆ ತುಂಬಾ ಮುಖ್ಯ, ಎಲ್ಲ ತರದ ಬರ್ಡನ್, ಭಾರಗಳು ದೇವರ ವಾಕ್ಯದ ಮುಖಾಂತರ, ಅದನ್ನ ವಾಕ್ಯದ ಮುಖಾಂತರ, ವಾಕ್ಯ ಧ್ಯಾನಿಸೋದ್ರ ಮುಖಾಂತರ
ಇದನ್ನ ತೆಗೆದು ಹಾಕ್ಲಿಕ್ಕಾಗತ್ತೆ, ತೆಗೆದು ಹಾಕ್ಬೇಕು. ಮೂರನೇದು, ನಮ್ಮ ಮನಸ್ಸು, ನಮ್ಮ ಹೃದಯವನ್ನ ಓಪನ್ ಮಾಡಿಕೊಡ್ಬೇಕು, ಪವಿತ್ರಾತ್ಮನ ಸ್ವರ ಕೇಳಲಿಕ್ಕೆ ಆಸೆ ಪಡಬೇಕು. ಓಕೆ, ಸಂಧಾನ ದೇವರ ಜೊತೆಗೂ ಮತ್ತು ಯಾರ ಜೊತೆಗೆ ನಾವು ಸಂಧಾನ ಆಗ್ಬೇಕು, ಎಲ್ಲ ಕಾರ್ಯ ಇಲ್ಲಿ ಮಾಡಬೇಕು, ತೀರ್ಮಾನಗಳಾಗಬೇಕು. ನೆಕ್ಸ್ಟ್, ಪವಿತ್ರಾತ್ಮನ ಕೊಡುವಂತಹ ಇನ್ಸ್ಟ್ರಕ್ಷನ್ಸ್ ನಾವು ತೆಗೆದುಕೊಳ್ಳಿಕ್ಕೆ ತಯಾರ, ಅಕ್ಸೆಪ್ಟ್ ಮಾಡಬೇಕು. ಗೈಡೆನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್, ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಮುಂದೆ ಏನು ಕೊಡ್ತಾರೆ ಅವರು. ಯಾಕೆಂದ್ರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಫ್ರೆಂಡ್ ಜೊತೆನಲ್ಲಿ. ಆ ಫ್ರೆಂಡ್ ಮುಂದೆ ಯಾವುದೇ ನಾಟಕ ಬೇಡ, ಯಾಂತ್ರಿಕತೆ ಬೇಡ, ಓಪನ್ನೆಸ್ ಇರಲಿ. ಆಗ ವಿ ವಿಲ್ ಎಂಜಾಯ್ ಯುವರ್ ಪರ್ಸನಲ್ ಡಿವೋಷನ್. ಅರ್ಧ ಗಂಟೆ ಅಲ್ಲ, 1 ಗಂಟೆ ಆಗಿದ್ದು ಗೊತ್ತಾಗೋದಿಲ್ಲ. ಫೈನಲ್ ಆಗಿ ಎಲ್ಲದಕ್ಕೂ ಥ್ಯಾಂಕ್ ಯು ಲಾರ್ಡ್, ಬೇರೆ ಏನು ಹೇಳಲಿಕ್ಕಿಲ್ಲ.